ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತೇವೆ ಅಂತ ನಾವು ಅನ್ಕೊಂಡಿದ್ವಿ. ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ. ಮೊದಲನೇದಾಗಿ ನಾನು ಯಾವ್ದನ್ನ ತಗೋತೀನಿ ಅಂತ ಹೇಳಿದ್ರೆ, ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು, ಮತ್ತೆ ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆ ಮಾತಾಡಿದ್ರು. ಯಾಕೆ ಇವ್ರು ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾಗೂ ಇವರು ಸಂಸತ್ತೊಳಗೆ ಉಪಯೋಗಿಸಲಿಲ್ಲ? ಅದು ರಾಜ್ಯಸಭೆಯಿಂದ, ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದು ಒಂದು ಕಡೆ ಅದಾದ್ರೆ, ಎರಡನೇ ಅಭಿವೃದ್ಧಿ ಅಂತ ಬಂದ್ರೆ ಕರ್ನಾಟಕ ಅಂತ ಹೆಸರು ಹೇಳಕ್ಕೂ ನಮಗೆ ಇವರಿಗೆ ಒಂದು ಅರ್ಹತೆ ಬರಲಿಲ್ಲ. ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ. ಅಪ್ಪರ್ ಭದ್ರಾ ಆಗಿರ್ಬೋದು, ನಮ್ಮ ಹಾಸನಕ್ಕೆ IIT ಕೇಳಿದ್ವಿ. ನಾವು ಹಾಸನಕ್ಕೆ IIT ಕೊಡುತ್ತ ಅಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ. ಬಿಹಾರ ರಾಜ್ಯದ ಪಾಟ್ನಾಗೆ IIT ಮಂಜೂರು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದವರಿಗಿರ್ಬೋದು, ಹಾಸನ ಏನ್ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. 19 ಜನ ಲೋಕಸಭೆ ಸದಸ್ಯರಿದ್ದಾರೆ, ರಾಜ್ಯಸಭೆ ಸದಸ್ಯರುಗಳಿದ್ದಾರೆ, 5 ಜನ ಸಚಿವರಿದ್ದಾರೆ. ಇವರು ಕರ್ನಾಟಕ ಹಿತಾಸಕ್ತಿ, ಜನ ಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿ ಆಗಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳನ್ನ, ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ. ಇವ್ರು ಏನೇನು ಈ ಸಲ ನಮ್ಗೆ ಕೊಡ್ಬೋದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ. ಮಲತಾಯಿ ಧೋರಣೆ ಮಾಡಿದ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದವರು. ನಾವ್ ಇದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳಿದ್ವಿ. ಹೊಟ್ಟೆ ಉರಿತದೆ ನಮ್ಗೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಅಂತ ಇವ್ರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತಾನೂ ಸಹ ಸಂಸತ್ನೊಳಗೆ ಇವರು ಪದನೂ ತರಲಿಲ್ಲ. ಅದರಲ್ಲೇ ಗೊತ್ತಾಗ್ತದೆ ಇವರ ಮಲತಾಯಿ ಧೋರಣೆ. ಇದನ್ನ ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಹಾಸನಕ್ಕಂತೂ ಅಕ್ಷರಶಃ ಅನ್ಯಾಯ ಆಗಿದೆ. ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು. ಯಾವ್ದು ಹೊಸ ನ್ಯಾಷನಲ್ ಹೈವೇಸ್ ನ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ. ಯಾವುದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ಅಕ್ಷರಶಃ ಹಾಸನಕ್ಕಾಗಿರ್ಬೋದು, ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ. ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ, ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದಾದ್ರೂ ಏನು? ಯಾಕೆ ಹಾಸನ ಜನದ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊಂತೀನಿ. ಯಾಕಂತಂದ್ರೆ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ. ಆದ್ರೆ ಹಾಸನ ಬಗ್ಗೆ ಅವ್ರಿಗೆ ಕನಿಷ್ಠವಾದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಹಾಸನದವ್ರು ಮಾಡಿದಾದ್ರೂ ಇವ್ರಿಗೆ ಅನ್ಯಾಯ ಏನು ಅನ್ನೋದನ್ನ ನಾನು ಕೇಳ್ತೀನಿ. ಹಾಸನಕ್ಕೆ ಇವ್ರ ಬಜೆಟ್ ಅಲ್ಲಿ ಮಂಡಿಸ್ಲಿ ಬಿಡ್ಲಿ, ನಿರಂತರ ಹೋರಾಟ ನನ್ನ ಅವಧಿಯವರೆಗೂ ಇದ್ದೇ ಇರ್ತದೆ. ಹಾಸನಕ್ಕೆ IIT ತರೋದ್ರಿಂದ ಇರ್ಬೋದು, ಯಾವುದೇ ಗುರುತಾಂತ ಯೋಜನೆ ತರುವಂತ ಹೋರಾಟ ಯಾವುದೇ ಎಂದೆಂದಿಗೂ ನಿಲ್ಲಲ್ಲ ಅಂತ ಮಾಧ್ಯಮ ಅಂತ ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.